ಆ್ಯಕ್ಚುಲಿ ಇವಾಗ ಹೇಳ್ಕೊಳ್ತಿರೋದು ಜಂಬ ಅಂತಲ್ಲ, ನಾನು ಸೂಪರ್ ಸ್ಟಾರೇ ನನ್ನ ಜೀವನದಲ್ಲಿ, ಸಮಾಜದಲ್ಲಿ, ಆಧ್ಯಾತ್ಮಿಕವಾಗಿ ನನ್ನ ಕರ್ಮಗಳನ್ನು ನಿಭಾಯಿಸೋದ್ರಲ್ಲಿ. ಅದನ್ನ ಜಂಬದಿಂದ ಅಹಮ್ಮಿಂದ ಹೇಳ್ತಿರೋದು ಅಂತಲ್ಲ. ಐ ಲೀಡ್ ಅ ಬ್ಯೂಟಿಫುಲ್ ಸಕ್ಸಸ್ಫುಲ್ ಲೈಫ್. ನನ್ನದೇ ಆದಂಥ ಸಕ್ಸಸ್ಸನ್ನು ನಾನು ಕಂಡುಕೊಂಡಿರೋದು ಬೇರೆ ಥರದಲ್ಲಿದೆ. ಈಗ ನಾನು ಡಾಕ್ಟರ್ ರಾಜ್ಕುಮಾರ್ ಅವ್ರ ಮನೆಗೆ ಹೋದಾಗ ಅದನ್ನೇ ಹೇಳಿದ್ರು, 100 ಜನ ಗ್ಲ್ಯಾಮರ್ ಹೀರೋಯಿನ್ಸ್ ಬರಬಹುದು, ಆದರೆ ರೂಪಂತರ ದೈವಿಕ ಕಳೆ ಇರೋಂಥವಳು ಬರಲ್ಲ. ನಾನು ಮಹಾಮಾಯೆ ಸೀರಿಯಲ್ ಮಾಡಿದ್ನಲ್ಲ, ಆವಾಗ ಅದನ್ನು ದೇವಿ ಪಾತ್ರದನ್ನು ಅದು ಹೇಳಿದ್ರು. ಸೊ ದಟ್ ಸಚ್ ಅ ಗುಡ್ ಕಾಂಪ್ಲಿಮೆಂಟ್. ಸೊ ಆ ರೀತಿಲಿ ನಾನು ನನ್ನ ಜೀವನದಲ್ಲಿ ನಾ ಬೇರೆ ಥರ ನಾಯಕಿಯಾಗಿ ನಾನು ಕಂಡುಕೊಂಡಿದ್ದೀನಿ. ನೀವು ಕೇಳಿದ ಪ್ರಶ್ನೆ ಹೌದು, ಎಲ್ಲ ಹುಡುಗಿರಿಗೂ ಒಂದು ವಯಸ್ಸಲ್ಲಿ ಅದು ಅನಿಸುತ್ತೆ, ನನಗೂ ಎಲ್ಲರೂ ಹಿಂಗೆ ಚಪ್ಪಾಳೆ ತಟ್ಟಬೇಕು, ಸ್ಟೇಜ್ ಮೇಲೆ ಹೋದಾಗ ಎಲ್ಲರೂ ನಾನು ಹೀರೋಯಿನ್ ಅಂತ ಅಂದ್ಬಿಟ್ಟು ಮಾಡಬೇಕು. ಅದೇ ನನ್ನ ಮೈಂಡಲ್ಲಿ ಇದ್ದಂಥ ಬೇರೆ ಥರ. ನಾನು ಒಂದು ಸಾಹಿತಿಯಾಗಿ ಗುರುತಿಸ್ಕೋಬೇಕು, ನಾನು ಬರೀಬೇಕು, ನನ್ನ ಮಾತುಗಳು ಬೇರೆ ಥರ ಪ್ರೇರಣೆಯನ್ನು ಕೊಡಬೇಕು ಸಮಾಜಕ್ಕೆ. ಅದಕ್ಕೆ ನಾನು ಉದಾಹರಣೆಯಾಗಿರಬೇಕು. ಇವಾಗ ಮಾತಾಡೋದು ಒಂದು, ನಾನೇ ಆ ರೀತಿ ನಡ್ಕೊಳ್ದೆ ಹೋದರೆ